ಮಿಸಸ್ ಅರ್ಜುನ್ ಭಾಗ 8. ದೀಕ್ಷಿತಾಳ ಗರ್ಭಕ್ಕೆ ಈಗ 8 ತಿಂಗಳು ತುಂಬ್ತಾ ಬರ್ತಾಯಿತ್ತು. ಮನೆಯಲ್ಲಿ ಎಲ್ಲೆಡೆ ಹೊಸ ಅತಿಥಿಯ ಆಗಮನದ ಸಿದ್ಧತೆಗಳು ಕೂಡ ಸಕಲವಾಗಿ ನಡೀತಾ ಇದ್ವು. ಅರ್ಜುನ್ ತನ್ನ ಕಠಿಣ ಸ್ವಭಾವವನ್ನು ಬಿಟ್ಟು ಈಗ ಸಂಪೂರ್ಣವಾಗಿ ಮೃದುವಾಗಿ ನಡ್ಕೊಳ್ಳೋಕೆ ಶುರು ಮಾಡಿದ್ದ. ದೀಕ್ಷಿತಾಳ ಪ್ರತಿಯೊಂದು ಸಣ್ಣ ಆಸೆಯನ್ನು ಪೂರೈಸುವುದೇ ಅವನ ದಿನಚರಿಯಾಗಿ ಹೋಗಿತ್ತು. ಆದರೆ ಈ ಶಾಂತವಾದ ದಾಂಪತ್ಯದ ಮೇಲೆ ಕವಿದಿದ್ದ ಕಪ್ಪು ಮೋಡವೆಂದರೆ ಅದು ಸುಭದ್ರ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ವಲ್ಲ ಎಂಬ ಹತಾಶೆ ಸುಭದ್ರಾಳನ್ನು ದಹಿಸ್ತಾ ಇತ್ತು. ಎಷ್ಟೇ ಆದರೂ ಸುಭದ್ರ ಆತನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವಳು. ಆದರೆ ಯಾವುದೋ ಹೆಂಡತಿ ಸಿಕ್ಕೋದ್ಲು ಅಂತ ಸುಭದ್ರಾಳನ್ನು ಬಿಟ್ಟರೆ ಆಗುತ್ತಾ? ಅರ್ಜುನ್ ತನ್ನನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ದೀಕ್ಷಿತಾಳ ಮಡಿಲು ಸೇರಿದ್ದನ್ನು ಅವಳಿಗೆ ಸಹಿಸೋಕೆ ಆಗಲೇ ಇಲ್ಲ. ಅರ್ಜುನ್ ನನ್ನವನು, ಅವನು ಬೇರೊಬ್ಬಳಿಗೆ ದಕ್ಕಲು ನಾನು ಬಿಡೋದೇ ಇಲ್ಲ ಎಂದು ಅವಳು ತನ್ನಷ್ಟಕ್ಕೆ ತಾನೇ ಪ್ರತಿಜ್ಞೆಯನ್ನು ಮಾಡ್ತಾಳೆ. ಅಂದು ಸಂಜೆ ಅರ್ಜುನ್ ಕಚೇರಿಯಲ್ಲಿ ಕೆಲಸ ಮುಗಿಸಿ ಮನೆಗೆ ಹೊರಡುವಂತಹ ತಯಾರಿಯಲ್ಲಿದ್ದಾಗ ಸುಭದ್ರ ಅವನ ಕ್ಯಾಬಿನ್ ಒಳಗೆ ಬರ್ತಾಳೆ. ಅವಳ ಕೈಯಲ್ಲಿ ಕೆಲವು ಫೋಟೋಗಳು ಮತ್ತು ಕಾಗದಗಳು ಕೂಡ ಇದ್ವು. ಅರ್ಜುನ್, ನಾನು ಹೇಳುವುದನ್ನು ಒಮ್ಮೆ ಕೇಳು. ನೀನು ಯಾರನ್ನ ದೇವತೆ ಅಂತ ನಂಬಿದೆಯೋ ಅವಳು ನಿನ್ನ ಬೆನ್ನಿಗೆ ಚೂರಿಯನ್ನ ಹಾಕ್ತಾ ಇದ್ದಾಳೆ ಎಂದು ಸುಭದ್ರ ಅತ್ಯಂತ ಗಂಭೀರವಾದ ಆರೋಪವನ್ನು ಹೇಳಿದ್ಲು. ಅರ್ಜುನ್ ಕೆಂಗಣ್ಣಿನಿಂದ ಅವಳನ್ನು ನೋಡಿದ್ದ. ಸುಭದ್ರ, ಇಲ್ಲಿಂದ ಹೊರ ಹೋಗ್ತೀಯಾ? ದೀಕ್ಷಿತಾ ಬಗ್ಗೆ ಇನ್ನೊಂದೇ ಒಂದು ಕೆಟ್ಟ ಮಾತು ಕೇಳುವ ತಾಳ್ಮೆ ಕೂಡ ನನಗಿಲ್ಲ ಎಂದು ಗುಡುಗಿದ್ದ. ಸುಭದ್ರ ಕುಹಕವಾಗಿ ನಕ್ಕು, ಹಾಗಾದರೆ ಈ ಫೋಟೋಗಳನ್ನು ನೋಡು. ನಿನ್ನ ಹೆಂಡತಿ ದೀಕ್ಷಿತಾ ಮತ್ತು ಅವಳ ಮಾಜಿ ಗಂಡ ವಿನಾಯಕ ಇನ್ನು ಗುಪ್ತವಾಗಿ ಭೇಟಿಯಾಗ್ತಾ ಇದ್ದಾರೆ. ಅವರ ಲೀಲೆಗಳು ನಿನಗೆ ಗೊತ್ತಿಲ್ಲ ಅಷ್ಟೇ ಯಾಕೆ? ಆ ಹೊಟ್ಟೆಯಲ್ಲಿರುವ ಮಗು ನಿಂದಲ್ಲ, ಅದು ನಿನಗೂ ಗೊತ್ತು ಎಂದು ಅವಳು ವಿನಾಯಕನಿಗೆ ಹೇಳುತ್ತಿರುವ ಆಡಿಯೋ ರೆಕಾರ್ಡಿಂಗ್ ಕೂಡ ನನ್ನಲ್ಲಿದೆ ಎಂದು ಕೆಲವು ಫೋಟೋಗಳನ್ನು ಟೇಬಲ್ ಮೇಲೆ ಎಸ್ತಿದ್ಲು. ಏನು ಮಾಡೋಕ್ಕಾಗತ್ತೆ? ಕ್ಯೂರಿಯಾಸಿಟಿ ಅನ್ನೋದು ಎಂತಹ ಮನುಷ್ಯನನ್ನು ಬಿಡೋದಿಲ್ಲ. ಅರ್ಜುನ್ ತನಗೆ ಇಷ್ಟವಿಲ್ಲದಿದ್ರೂ ಕೂಡ ಆ ಫೋಟೋಗಳನ್ನು ನೋಡ್ತಾನೆ. ಅದರಲ್ಲಿ ದೀಕ್ಷಿತಾ ಮತ್ತು ವಿನಾಯಕ್ ಯಾವುದೋ ಒಂದು ಹೋಟೆಲ್ನಲ್ಲಿ ಕುಳಿತು ಮಾತನಾಡುತ್ತಿರುವಂತೆ ಇತ್ತು. ವಾಸ್ತವವಾಗಿ ಆ ಫೋಟೋಗಳು ಮಾರ್ಫಿಂಗ್ ಅಂದರೆ ತಿದ್ದಲ್ಪಟ್ಟು ಮಾಡಿದ್ದವು ಮತ್ತು ಹಳೆಯ ಸಂದರ್ಭದವು ಆಗಿದ್ವು ಕೂಡ. ಆದರೆ ಸುಭದ್ರ ಅದನ್ನು ಇಂದಿನ ಘಟನೆ ಎಂಬಂತೆ ಬಿಂಬಿಸಿದ್ಲು. ಇದು ಸುಳ್ಳು, ದೀಕ್ಷಿತಾ ಇಂತಹ ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಎಂದು ಅರ್ಜುನ್ ಕಿರಿಚಿದ್ರೂ ಕೂಡ ಅವನ ಮನಸ್ಸಿನ ಒಂದು ಮೂಲೆಯಲ್ಲಿ ಅನುಮಾನದ ವಿಷಬೀಜ ಅನ್ನೋದು ಮೊಳಕೆ ಹೊಡೆಯೋಕ್ಕೆ ಶುರು ಮಾಡೇ ಬಿಟ್ಟಿತ್ತು. ಮನುಷ್ಯ ಎಷ್ಟೇ ಪ್ರೀತಿಸಿದ್ರೂ ಕೂಡ ಸಂಶಯ ಎಂಬುದು ಒಮ್ಮೆ ಹೊಕ್ಕರೆ ಅದು ಇಡೀ ನಂಬಿಕೆಯ ಕೋಟೆಯನ್ನೇ ಅಲುಗಾಡಿಸ್ತದೆ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲದಿದ್ದರೆ ಇಂದು ರಾತ್ರಿ 8 ಗಂಟೆಗೆ ಈ ವಿಳಾಸಕ್ಕೆ ಬಾ. ಅಲ್ಲಿ ನಿನ್ನ ಹೆಂಡತಿ ವಿನಾಯಕನನ್ನ ಭೇಟಿ ಮಾಡಿ ತನ್ನ ಮುಂದಿನ ಪ್ಲಾನ್ ಬಗ್ಗೆ ಚರ್ಚಿಸ್ತಾ ಇದ್ದಾಳೆ. ಅವಳ ಅಸಲಿ ಮುಖ ನಿನಗೆ ಅಂದೇ ತಿಳಿಯುತ್ತದೆ ಎಂದು ಒಂದು ಚೀಟಿಯನ್ನ ಅಲ್ಲಿಟ್ಟು ಸುಭದ್ರ ಹೊರಟು ಹೋಗ್ತಾಳೆ. ಇಷ್ಟೇ ಸಾಕಿತ್ತು ಅವನ ಮನಸ್ಸನ್ನು ಕಲ್ಕೋಕೆ. ಅರ್ಜುನ್ ಮನಸ್ಸು ತಲ್ಲಣಗೊಂಡಿತ್ತು. ಮನೆಗೆ ಬಂದಾಗ ದೀಕ್ಷಿತಾ ನಗುಮುಖದಿಂದ ಎದುರು ಬದ್ರು ಅರ್ಜುನ್ ಅವಳ ಕಣ್ಣುಗಳನ್ನು ನೋಡಲು ಹಿಂಜರಿತಾ ಇದ್ದಾನೆ. ಅವಳ ಪ್ರತಿಯೊಂದು ನಡೆಯೂ ಕೂಡ ಈಗ ಅವನಿಗೆ ಸಂಶಯಾಸ್ಪದವಾಗಿ ಕಾಣತೊಡಗಿತ್ತು. ದೀಕ್ಷಿತಾ ಪ್ರೀತಿಯಿಂದ ತಂದ ಹಾಲಿನ ಲೋಟವನ್ನು ಆತ ಮುಟ್ಟಕ್ಕೂ ಹೋಗಲಿಲ್ಲ. ಏನಾಯ್ತು ಮಾಮ? ಕಚೇರಿಯಲ್ಲಿ ಏನಾದರೂ ತೊಂದರೆ ಏನಾದರೂ ಆಯ್ತಾ ಅಂತ ದೀಕ್ಷಿತಾ ಕಾಳಜಿಯಿಂದ ಕೇಳಿದ್ಲು. ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಬಿಡು ದೀಕ್ಷಿತಾ, ನಿನಗೆ ಈ ನಾಟಕ ಬೇಸರ ತರುತ್ತಿಲ್ಲವೇ ಎಂದು ಅರ್ಜುನ್ ಅಸಹನೆಯಿಂದ ಹೇಳಿದ. ಕೋಣೆಯಿಂದ ಹೊರಬಂದ್ಬಿಡ್ತಾನೆ ತಕ್ಷಣ. ಆಕೆಯ ಮಾತನ್ನು ಕೇಳಿಸ್ಕೊಳ್ಳದೆ ಬಂದದ್ದು ತುಂಬ ನೋವಾಯಿತು. ದೀಕ್ಷಿತಾ ಬೆಚ್ಚಿ ಬಿದ್ಲು. ತನ್ನ ಗಂಡನ ಈ ಹಠಾತ್ ಬದಲಾವಣೆಗೆ ಕಾರಣವೇನೆಂದು ಅವಳಿಗೆ ಕೊನೆಗೂ ತಿಳಿಯಲೇ ಇಲ್ಲ. ಅತ್ತ ಸುಭದ್ರ ಕತ್ತಲಲ್ಲಿ ನಿಂತು ತನ್ನ ಮುಂದಿನ ದಾಳಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ಲು. ಇಂದು ರಾತ್ರಿ ಅರ್ಜುನ್ ತನ್ನ ಕೈಯಾರೆ ದೀಕ್ಷಿತಾಳನ್ನ ಮನೆಯಿಂದ ಹೊರ ಹಾಕ್ತಾನೆ ಎಂದು ಕ್ರೂರವಾಗಿ ನಗ್ತಾ ಇದ್ಲು. ಅರ್ಜುನನ ಮನಸ್ಸಿನಲ್ಲಿ ಸುಭದ್ರ ಬಿತ್ತಿದ್ದಂತಹ ಸಂಶಯದ ಬೀಜ ವಿಸವೃಕ್ಷವಾಗಿ ಬೆಳೆಯತೊಡಗಿತ್ತು. ದೀಕ್ಷಿತಾ ಎಷ್ಟೇ ಮಾತಾಡಿಸಲು ಪ್ರಯತ್ನ ಪಟ್ಟರು, ಹರಸಾಹಸ ಪಟ್ಟರು, ಆತ ಮೌನಕ್ಕೆ ಶರಣಾಗಿದ್ದ. ಆ ರಾತ್ರಿ 8 ಗಂಟೆ ಸುಮಾರು. ಇನ್ನೂ ಅರ್ಧ ಗಂಟೆ ಬಾಕಿ ಇರುವಾಗ ಅರ್ಜುನನಿಗೆ ಸುಭದ್ರೆಯಿಂದ ಮತ್ತೊಂದು ಸಂದೇಶ ಬರುತ್ತದೆ.
ವಿನಾಯಕ್ ಈಗಾಗಲೇ ಗೊತ್ತುಪಡಿಸಿದಂತಹ ಜಾಗಕ್ಕೆ ಆಲ್ರೆಡಿ ಬಂದಿದ್ದಾನೆ. ನಿನ್ನ ಹೆಂಡತಿ ಕೂಡ ಮನೆ ಬಿಟ್ಟು ಹೊರಟಿದ್ದಾಳೆ, ಬೇಕಿದ್ರೆ ನೋಡು ಹೋಗು. ಅದೇ ಸಮಯಕ್ಕೆ ದೀಕ್ಷಿತಾಳಿಗೆ ಅವಳ ತಂದೆಯ ಫೋನಿಂದ ಒಂದು ತುರ್ತು ಕರೆ ಕೂಡ ಬಂದಿರುತ್ತೆ. ದೀಕ್ಷಿತಾ, ನಿನ್ನ ತಂದೆಗೆ ಹೃದಯಾಘಾತವಾಗಿದೆ, ಕೂಡಲೇ ಸಿಟಿಯ ಹೊರವಲಯದಲ್ಲಿರುವ ಈ ಆಸ್ಪತ್ರೆಗೆ ಬಾ ಎಂದು ಯಾರೋ ಒಬ್ಬರು ಅಪರಿಚಿತರು ಗಾಬರಿಯಿಂದ ಫೋನನ್ನು ಮಾಡಿರ್ತಾರೆ. ತಂದೆಯ ಮೇಲಿನ ಪ್ರೀತಿಯಿಂದ ದೀಕ್ಷಿತ ಯೋಚಿಸುವ ಶಕ್ತಿಯನ್ನೇ ಕಳ್ಕೊತಾಳೆ. ಅರ್ಜುನನಿಗೆ ವಿಷಯ ತಿಳಿಸೋಣ ಅಂತ ಅಂದರೆ ಆತ ಬೇರೆ ಕೋಣೆಯಲ್ಲೇ ಇಲ್ಲ. ವಿಧಿ ಇಲ್ಲದೆ ಅವಳು ಒಬ್ಬಳೇ ಟ್ಯಾಕ್ಸಿಯನ್ನು ಹಿಡಿದು ಸುಭದ್ರಾ ನೀಡಿದ ಅದೇ ವಿಳಾಸದತ್ತ ಹೊರಡ್ತಾಳೆ. ದೀಕ್ಷಿತಾ ಮನೆ ಬಿಟ್ಟು ಹೋಗುವುದನ್ನು ಕಂಡ ಅರ್ಜುನನಿಗೆ ಸುಭದ್ರಾಳ ಮಾತುಗಳು 100% ನಿಜ ಅಂತಲೂ ಅನಿಸುತ್ತೆ. ಆತ ತೀವ್ರವಾದ ಆಕ್ರೋಶ ಮತ್ತು ನೋವಿನಿಂದ ಅವಳನ್ನು ಹಿಂಬಾಲಿಸ್ತಾನೆ. ನಗರದ ಗದ್ದಲದಿಂದ ದೂರವಿದ್ದ ಒಂದು ಪಾಳು ಬಿದ್ದ ಗೋದಾಮಿನ ಬಳಿ ಟ್ಯಾಕ್ಸಿ ಹೋಗಿ ನಿಲ್ಲುತ್ತದೆ. ದೀಕ್ಷಿತಾ ಅಲ್ಲಿ ಆಸ್ಪತ್ರೆ ಇರಬಹುದೆಂಬ ಹುಡುಕುತ್ತಾ ಹುಡುಕುತ್ತಾ ಒಳಗೋಗ್ತಾಳೆ. ಆದರೆ ಅವಳನ್ನು ಸ್ವಾಗತಿಸಿದ್ದು ಆಸ್ಪತ್ರೆಯಲ್ಲ, ಬದಲಾಗಿ ತನ್ನ ಮಾಜಿ ಪತಿ ವಿನಾಯಕ್. ನೀನೇನಿಲ್ಲಿ ಮಾಡ್ತಿದ್ಯಾ? ನನ್ನ ತಂದೆ ಎಲ್ಲಿದ್ದಾರೆ ಎಂದು ದೀಕ್ಷಿತಾ ನಡುಗುತ್ತಾ ಕೇಳಿದ್ಲು. ದೀಕ್ಷಿತಾ, ವಿನಾಯಕ್ ಕ್ರೂರವಾಗಿ ನಗುತ್ತಾ ಹತ್ತಿರ ಬಂದ. ನಿಮ್ಮಪ್ಪನಿಗೆ ಏನೂ ಆಗಿಲ್ಲ ದೀಕ್ಷಿ. ಇದು ನಿನಗಾಗಿ ಮತ್ತು ನಿನ್ನ ಗಂಡನಿಗಾಗಿ ಸುಭದ್ರ ತಯಾರಿಸಿರುವಂತಹ ನಾಟಕ. ಇದು ಅರ್ಜುನನ ಕಣ್ಣೆದುರೇ ನೀನು ನನ್ನವಳಾಗ್ತೀಯ ಎಂದು ಅವಳ ಕೈ ಹಿಡಿಯಲು ಹೋಗ್ತಾನೆ. ದೀಕ್ಷಿತಾ, ಇಷ್ಟೊಂದು ಆತರ ಪಡಬೇಡ. ನಿನ್ನ ಅರ್ಜುನಿಗಾಗಿ ನಾನು ಒಂದು ವಿಶೇಷವಾದ ಉಡುಗೊರೆಯನ್ನು ಕಾದಿರಿಸಿದ್ದೇನೆ ಎಂದು ವಿನಾಯಕ್ ಅವಳ ಕೆನ್ನೆಯನ್ನು ಸವರಲು ಬಂದಾಗ ದೀಕ್ಷಿತ ಅಸಹ್ಯದಿಂದ ತನ್ನ ಮುಖವನ್ನೇ ತಿರುಗಿಸ್ಕೊಂಡ್ಬಿಡ್ತಾಳೆ. ನನ್ನನ್ನು ಮುಟ್ಟಬೇಡ ವಿನಾಯಕ್, ನಿನಗೆ ನಾಚಿಕೆ ಆಗೋದಿಲ್ವಾ? ನಾನು ಈಗ ನಿನ್ನ ಹೆಂಡತಿ ಅಲ್ಲ, ದಯವಿಟ್ಟು ನಿನ್ನಿಂದ ದೂರ ಇರು. ಅರ್ಜುನ್ ಮಾಮ ಇಲ್ಲಿಗೆ ಬಂದೇ ಬರ್ತಾರೆ, ನನ್ನನ್ನು ಸೇವ್ ಮಾಡ್ತಾರೆ. ಅವರು ನಿನ್ನನ್ನು ಜೀವಂತವಾಗಿ ಖಂಡಿತ ಬಿಡೋದೇ ಇಲ್ಲ. ಈ ಈ ಸಲ ನಿನಗೆ ಕೊಡುವ ಶಿಕ್ಷೆ ತುಂಬ ಘೋರವಾಗಿರುತ್ತೆ ಎಂದು ದೀಕ್ಷಿತಾ ಗುಡುಗಿದ್ಲು. ಅಷ್ಟರಲ್ಲಿ ಅಲ್ಲಿಗೆ ಸುಭದ್ರ ಪ್ರವೇಶಿಸಿದ್ಲು. ಅವಳ ಕೈಯಲ್ಲಿ ಲೈವ್ ವಿಡಿಯೋ ಸ್ಟ್ರೀಮಿಂಗ್ ಆಗ್ತಿದ್ದ ಟ್ಯಾಬ್ಲೆಟ್ ಇತ್ತು. ಅರ್ಜುನ್ ಬರುವುದು ಖಂಡಿತ ದೀಕ್ಷಿತಾ, ಆದರೆ ನಿನ್ನ ರಕ್ಷಿಸೋಕಲ್ಲ, ನಿನ್ನ ಸಾವನ್ನ ನೋಡಿಲ್ಲಿ ಎಂದು ಟ್ಯಾಬ್ಲೆಟನ್ನು ಅವಳ ಕಣ್ಣೆದುರು ನೀಡಿದ್ಲು. ತೆರೆಯ ಮೇಲೆ ಅರ್ಜುನ್ ತನ್ನ ಕಾರ್ನಲ್ಲಿ ವೇಗವಾಗಿ ಬರುತ್ತಿರುವುದು ಕಾಣಿಸ್ತಾ ಇದೆ. ಅವನ ಮುಖದಲ್ಲಿ ತುಂಬ ಅಂದರೆ ತುಂಬ ಅತಿಯಾದ ಕೋಪ ಕೂಡ ಉಕ್ಕಿ ಹರಿತಾ ಇದೆ ಮತ್ತು ಕಣ್ಣುಗಳಲ್ಲಿ ರಕ್ತದ ಬಣ್ಣವಿತ್ತು. ಆತ ಫೋನ್ನಲ್ಲಿ ಯಾರಿಗೂ ಕಿರುಚ್ತಾ ಹೇಳ್ತಾ ಇದ್ದಾನೆ, ಅವಳನ್ನು ನಾನು ಇವತ್ತು ಖಂಡಿತ ಬಿಡೋದಿಲ್ಲ, ನನಗೆ ದ್ರೋಹ ಮಾಡಿದವರಿಗೆ ಸಾವೇ ಗತಿ. ಅರ್ಜುನನ ಮಾತುಗಳು ಕೇಳಿ ದೀಕ್ಷಿತಾಳ ಹೃದಯ ಒಂದೇ ಸಲ ಹೊಡೆದು ಹೋಯಿತು. ತನ್ನ ಗಂಡ ನಿಜವಾಗಿಯೂ ಈ ಸುಭದ್ರಳ ಕಪಟ ನಾಟಕವನ್ನು ನಂಬ್ಕೊಂಡ್ಬಿಟ್ನೆ. ನೋಡಿದೀಯಾ, ಅವನನ್ನು ಸಾಯಿಸೋಕೆ ಬರ್ತಾ ಇದ್ದಾನೆ, ರೆಡಿಯಾಗಿರು. ನೀನು ವಿನಾಯಕನ ಜೊತೆ ಸೇರಿ ಅವನ ಆಸ್ತಿಗಾಗಿ ಸಂಚು ಮಾಡಿದ್ದೀಯ ಎಂದು ಅವನು ಕೊನೆಗೂ ನಂಬಿಟ್ಟಿದ್ದಾನೆ ಮೂರ್ಖ. ಇವತ್ತು ಅರ್ಜುನನ ಕೈಯಲ್ಲೇ ನಿನ್ನ ಅಂತ್ಯ ಖಂಡಿತ ಅಂತ ಹೇಳ್ತಾಳೆ. ಅದು ಅವನಿಗೆ ಸಿಗುವಂತಹ ಜೀವಮಾನದ ಶಿಕ್ಷೆ ಎಂದು ಸುಭದ್ರ ಅಟ್ಟಹಾಸದಿಂದ ನಕ್ಕದ್ಲು. ಅತ್ತ ಅರ್ಜುನ್ ಕಾರ್ ಚಲಾಯಿಸಿದ್ರೆ ಅವನ ಮನಸ್ಸಿನಲ್ಲಿ ನೂರಾರು ಯೋಚನೆಗಳು. ಅವನಿಗೆ ಸುಭದ್ರ ನೀಡಿದ ಪುರಾವೆಗಳ ಮೇಲೆ ಸಂಶಯ ಇತ್ತು. ಆದರೆ ದೀಕ್ಷಿತಾ ತನಗೆ ಹೇಳದೆಯೇ ಆ ವಿಳಾಸಕ್ಕೆ ಹೋಗಿದ್ಯಾಕೆ? ಅವಳು ಅಷ್ಟೊಂದು ಅಸಹಾಯಕಳಾಗಿದ್ಲೆ? ಅರ್ಜುನ್ ತನ್ನ ಆಪ್ತ ಅರುಣ್ಗೆ ಮೆಸೇಜ್ ಕೂಡ ಮಾಡಿದ್ದ. ಅರುಣ್, ಸಿಗ್ನಲ್ ಟ್ರ್ಯಾಕ್ ಮಾಡು, ದೀಕ್ಷಿತಾಳ ತಂದೆಯ ಫೋನನ್ನು ಹ್ಯಾಕ್ ಆಗಿದೆಯಾ ನೋಡು, ನನಗೆ ಏನೋ ಒಂದು ರೀತಿಯ ಸಂಚು ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ಅರ್ಜುನ್ ಗೋದಾಮಿನ ಬಳಿ ತಲುಪಿದಾಗ ಅಲ್ಲಿ ಸಂಪೂರ್ಣ ಮೌನ ಇತ್ತು. ಆತ ತುಂಬ ಹುಡುಕಾಡ್ತಾನೆ, ಗನ್ ಹಿಡಿದು ಒಳಗೆ ನುಗ್ತಾನೆ. ಆ ಕಡೆ ಅವರಿಬ್ಬರ ನಡುವೆ ತುಂಬ ಮಾತುಕತೆಗಳು, ಚಕಾಮಕಿಗಳು ನಡೀತಾ ಇದೆ. ಸುಭದ್ರಾ ಸಾಯ್ತಾಳಾ ಇಲ್ಲ ಮಿಸ್ಸಸ್ ಅರ್ಜುನ್ ಸಾಯ್ತಾಳಾ? ನೋಡೋಣ ಮುಂದಿನ ಭಾಗದಲ್ಲಿ. ಯಾರ ಕಡೆ ನಿಲ್ತಾನೆ ಅರ್ಜುನ್? ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನನ್ನು ಆನ್ ಮಾಡಿ ಇಟ್ಕೊಳ್ಳೋದನ್ನು ಮರಿಬೇಡಿ. ಮುಂದಿನ ಭಾಗ ಆದಷ್ಟು ಬೇಗ ಅಪ್ಲೋಡ್ ಆಗುತ್ತೆ, ಇವತ್ತು ಬೆಳಗ್ಗೆನೇ ಅಪ್ಲೋಡ್ ಆಗುತ್ತೆ, ಮಿಸ್ ಮಾಡಿದೆ ನೋಡಿ.